ದೇವರು ಅದರಲ್ಲಿ ಕಾಪಾಡ್ದ. ಒಳ್ಳೆ ಬೆಳೆ ಬಂತು, ಒಳ್ಳೆ ಕ್ರಾಪ್ ಬಂತು, ಒಳ್ಳೆ ರೇಟು ಸಿಕ್ತು. ಒಂದು 20-22 ಲಕ್ಷ ಕಾಸಾಗಿತ್ತು ಒಂದು 6,000 ಗಿಡಕ್ಕೆ 6 ತಿಂಗಳಲ್ಲಿ. ಇದು ಈಗ 2 ಎಕರೆ. ಇದು ಜಾತಿ ಎಕೋನಿ ಅಂತೇಳಿ ಕಂಪ್ನಿ ಎಕೋನಿದು. ಒಳ್ಳೆ ಇಳುವರಿ ಬರ್ತದೆ, ಮಾರ್ಕೆಟಿಂಗು ಎಲ್ಲ ಚೆನ್ನಾಗೈತೆ, ಶೈನಿಂಗ್ ಚೆನ್ನಾಗೈತೆ, ಆಮೇಲೆ ಒಳ್ಳೆ ಇಳುವರಿನೂ ಬರ್ತದೆ. ಇದು ನಮಗೆ 20 ರೂಪಾಯಿ kg ಸಿಕ್ಕಿದ್ರೆ ನಮಗೇನು ಲಾಸ್ ಆಗಲ್ಲ. 2 ಎಕರೆಗೆ ಎಷ್ಟು ಗಿಡ ಹಾಕಿದ್ರು? ಈಗ 2 ಎಕರೆ ಇದು ಟೊಮೊಟೊ ಬೈಲಿಗೆ ಹಾಕಿರೋದು. ಟೊಮೊಟೊ 9,000 ನಾರು ನಾಟಿ ಮಾಡಿದ್ವಿ. ಅದು 1.5 ಅಡಿಕೆ 1.25 ಅಡಿಕೆ ಟೊಮೊಟೊ ನಾರು ನಾಟಿ ಮಾಡಿದ್ವಿ. ಈಗ ಇದು ಬಜ್ಜಿ ಡಿಸ್ಟೆನ್ಸ್ ಇರಬೇಕು, 2 ಅಡಿ ಅಂತೂ ಇರಲೇಬೇಕು. 2 ಅಡಿಗೆ ಒಂದು ನಾರು ಮಾಡಿದ್ದೀವಿ. ಟೊಮೊಟೊ ನಾರು 9,000 ನಾರು ಬಿದ್ದಿತ್ತು, ಇವಾಗ ಇದು 7,000 ನಾರು ನಾಟಿ ಮಾಡಿದ್ದೀವಿ. ಕರೆಕ್ಟಾಗಿ 60 ದಿವಸ ಬೇಕು, 60-70 ದಿವಸ. ಸೇಮ್ ಟೊಮೊಟೊ ದಿನಗಳು ಎಷ್ಟು ತಗೊತದೆ, ನಾಟಿ ಮಾಡಿದ್ಮೇಲೆ ಶಾಂಪಲ್ ಆಗೋದು ಬಜ್ಜಿನೂ ಅಷ್ಟೇ ದಿನಗಳು ತಗೊತದೆ. ಒಳ್ಳೆ ಇಳುವರಿ ಐತೆ. 20 ರೂಪಾಯಿ ರೇಟ್. ನಾವು ಅದೇ ಇಳುವರಿ ತೆಗಿಬೇಕು. 20 ರೂಪಾಯಿ ಕಾಸಿದ್ರೂ 20 ರೂಪಾಯಿ ಬೆಲೆ ರೇಟ್ ಹೋದ್ರೂ ಕಾಸಾಗ್ತದೆ, 15 ರೂಪಾಯಿ ಹೋದ್ರೂ ಕಾಸಾಗ್ತದೆ. ಇಳುವರಿ ಬರಬೇಕು. ಈಗ 2 ಎಕರೆಗೆ ಏನಿಲ್ಲ ಅಂದರೂ ಒಂದು ಬರ್ತದೆ, 1.5-2 ಲಕ್ಷ ಬರ್ತದೆ ಖರ್ಚು 2 ಎಕರೆಗೂ. ಬೆಳೆದ ಇಳುವರಿ ಬೆಳೆದ್ರೆ ಒಂದು 70 ಟನ್ ಬೆಳಿಬೋದು. 70 ಟನ್ ಬೆಳೆದು ಅದರಲ್ಲಿ 20 ರೂಪಾಯಿ ರೇಟ್ ಅಂದ್ರೂ ಒಂದು 14 ಲಕ್ಷ ಹೋಗ್ತದೆ. ಅದರೊಂದು 2-3 ಲಕ್ಷ ಖರ್ಚು ಹೋದ್ರೆ ಒಂದು 10-12 ಲಕ್ಷ ಅಂತಕ್ಕೂ ಮೋಸ ಇಲ್ಲ, ಖಂಡಿತ ಸಿಗ್ತದೆ. ಯಾಕಂದರೆ ರೈತನ ಶ್ರಮೆ ಪಡಬೇಕು. ಶ್ರಮೆ ಪಡ್ತಿದ್ದು ಯಾವುದು ಬರೋಲ್ಲ. ಯಾರೋ ಹೇಳಿದ್ರು ಏನೋ ಮಾಡಿದ್ವಿ ಮಾಡಲ್ಲ ಅಂತ ಆ ಥರ ಬಿದ್ದು ಬೆಳೆ ತೆಗೆಯೋದು ಅವೆಲ್ಲ ಅವರು ದುರದೃಷ್ಟ ಅಷ್ಟೇ. ನಾವು ಮಾಡೋದ್ರಲ್ಲಿ ಇರ್ತದೆ. ಬೆಳಗ್ಗೆ ಸಾಯಂಕಾಲ ನಾವು ಮಕ್ಕಳನ್ನ ಹೆಂಗೆ ನೋಡ್ಕೊತೀವಿ, ಆ ಬೆಳೆನೂ ಹಂಗೆ ನೋಡ್ಕೊಬೇಕು. ಬೆಳಗ್ಗೆ ಎದ್ದೇಳ್ತಾನೆ ತೋಟ ಕಡೆ ಹೋಗ್ಬೇಕು. ಬೆಳಗ್ಗೆ ಏನು ಟ್ರಿಪ್ಸ್ ಬಿದ್ದೈತೆ, ಏನಾಗಿದೆ, ಇವೆಲ್ಲ ಅಬ್ಸರ್ವ್ ಮಾಡ್ತಾ ಇರಬೇಕು. ಅಬ್ಸರ್ವ್ ಮಾಡಿಲ್ಲ ಅಂದರೆ ನೀನು ಬೆಳೆ ಮಾಡೋಕ್ಕೆ ಆಗಲ್ಲ. ಇಲ್ಲ ಬೆಳೆ ಮಾಡೋಕ್ಕೆ ಹೋಗ್ಬಾರ್ದು. ಯಾವನ್ನೋ ಹೇಳ್ತಾನೆ ಮೊದಲು ಅವ್ನು ಕೊಡ್ತಾನೆ ಇವ್ನು ಕೊಡ್ತಾನೆ ಅಂತ ಅವ್ರ ಮೇಲೆ ಅಡಿಕ್ಟು ಆಗಬಾರ್ದು. ನಮ್ಮ ಮೈಂಡು ತೋಟದಲ್ಲೇ ಬೆಳಗ್ಗೆ ಸಾಯಂಕಾಲ ಅದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ರೋಗ ಬಿದ್ದೈತಾ, ಟ್ರಿಪ್ಸ್ ಬಿದ್ದೈತಾ, ಗ್ರೋತ್ ಐತೋ ಇಲ್ಲೋ, ಇವೆಲ್ಲ ಅಬ್ಸರ್ವ್ ಮಾಡಿದ್ರೇ ಬೆಳೆ ಬೆಳೆಯೋಕ್ಕಾಗೋದು. ಮಂಜು ಹಿಡಿದ್ರೆ ಕಪ್ಪು ಚುಕ್ಕೆ ಬರ್ತದೆ, ಬೂದಿ ರೋಗ ಬರ್ತದೆ. ಮಳೆಗಾಲದಲ್ಲಿ ತ್ಯಾಮ ಜಾಸ್ತಿ ಆದರೆ ಬೂದಿ ರೋಗ ಬರ್ತದೆ, ಆಯಿತಾ. ಚಳಿಗಾಲದಲ್ಲಿ ಚೆನ್ನಾಗಾಗುತ್ತೆ. ಇದು ಚಳಿ ಬಿದ್ದಷ್ಟು ಕೊಡೆ ಚಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಬರ್ತದೆ ಚಳಿಗಾಲದಲ್ಲಿ. ಮಳೆಗಾಲದಲ್ಲಿ ಬೂದಿ ರೋಗ ಬೀಳ್ತದೆ ತ್ಯಾಮಗಳು ಜಾಸ್ತಿ ಆದರೆ. ಈ ಮಂಜುಗಳು ಅದು ಇದು ದೊಡ್ಡ ಮಂಜುಗ ಹಿಡಿತದಲ್ಲ, ಅದು ಭಾರಿ ಡೇಂಜರು. ಕರೆ ಚುಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಆವಾಗ ನಾವು ಒಳ್ಳೊಳ್ಳೆ ಔಷಧಿಗಳು ಹೊಡ್ಕೊಬೇಕು. ಇದು ನವಂಬರು ಡಿಸೆಂಬರು, ಈ ಜನವರಿ ಫೆಬ್ರವರಿ ಫುಲ್ಲು ಚಳಿ ಇರ್ತದೆ. ಮಳೆಗಾಲ ನವಂಬರ್ ಕ್ಲೋಸ್ ಆಗ್ತದೆ ಇಡ್ಲಿ. ಈಗ ಏನೋ ಕಾಲ ಚೇಂಜ್ ಆಗೈತೆ, ಸ್ವಲ್ಪ ಹೊಡಿತಾ ಇದೆ ಮಳೆ. ನವಂಬರ್ಗೆ ಕ್ಲೋಸ್ ಆಗ್ತದೆ. ಈಗ ವಾತಾವರಣಕ್ಕೆ ಇದು ಸರಿ. ಈಗ ಏನಾಗೈತೆ ಅಂದರೆ ಎಲ್ಲ ಕಡೆ ಟ್ರಿಪ್ಸು ಜಾಸ್ತಿ ಇದೆ. ರೇಷ್ಮೆಗೆ ಚಿಕ್ಕಾಪಟ್ಟೆ ಟ್ರಿಪ್ಸ್ ಬಿದ್ದೈತೆ. ಇದಕ್ಕೆ ಟ್ರಿಪ್ಸ್ ಬೀಳ್ತದೆ. ಈ ಟ್ರಿಪ್ಸ್ ಬೀಳ್ದಿರೋ ನೋಡ್ಕೊಂಬಿಟ್ರೆ ಒಳ್ಳೆ ಡೆವಲಪ್ಮೆಂಟ್ ಬಂದ್ಬಿಡ್ತದೆ. ಇದು 7,000 ಗಿಡದಲ್ಲಿ ಒಂದ್ಸಲಿ ಕಟಾವು ಬಂದೆ ಅಂದರೆ ಒಂದು 7 ಟನ್ ಖಾಲಿ ಆಗೋ ಗಂಟ ತಿರ್ಗಿ ಕ್ರಾಪ್ ಕುತ್ಕೊಳಲ್ಲ. ಆಮೇಲೆ ತಿರ್ಗಿ ನಾವು ಯಾವುದಾದ್ರೂ 7 ಟನ್ನು ಒಂದು 20 ರೂಪಾಯಿ ಆದರೂ 1.5 ಲಕ್ಷ ಕಾಸು ಬಂದಿರ್ತದೆ. ಇದು ಆಮೇಲೆ ನಾವೇನೋ ಒಂದು 10,000 ರೂಪಾಯಿ ಆದರೂ ಅದಕ್ಕೆ ಬಂಡವಾಳ ಹಾಕಬೇಕು. ತೋಡ್ಬಿಟ್ಟು ಬುಡ್ದ ಹತ್ರ ಎಲ್ಲ ಸ್ವಲ್ಪ ಬೇಸಾಯಿ ಇಂಡಿಗಳೆಲ್ಲ ಹಾಕಿ ಅವೆಲ್ಲ ಮಾಡಿದ್ರೆ ತಿರ್ಗಾ 7 ಟನ್ ಬಂದಿರೋದು 7,000 ಗಿಡಕ್ಕೆ 15 ಟನ್ ರೀಚ್ ಆಗೋಕ್ಕೆ ಚಾನ್ಸ್ ಇರ್ತದೆ. ಎಷ್ಟು ದಿನ ಆಗುತ್ತೆ ಅದು? ಎಲ್ಲ ಒಂದು ವಾರದಲ್ಲಿ ಪಿಕಪ್ ತೊಗೊಂಬಿಡ್ತದೆ. ಒಂದು ವಾರದಲ್ಲಿ ತಿರ್ಗಿ ಕೀಳಕ್ಕೆ ಹಿಡಿದ್ರೆ 15 ಟನ್ ಕಾಯಿ ಕುತ್ಕೊಂಡಿದೆ ಅಂದರೆ ಖಾಲಿ ಆಗಟ್ಟ ಕಾಯಿ ಬರೋಲ್ಲ. ಅದು ಗಿಡ ಖಾಲಿ ಆಗೈತು ಅನ್ಕೊತೀವಿ ಅಷ್ಟೇ, ಕೊಯ್ತಾ ಇರ್ತದೆ. ಅದು ನಾವು ಮಾಡೋದ್ರಲ್ಲಿ ಇರ್ತದೆ. ಮಾಡ್ತಾ ಇರಬೇಕು, ಜವಾಬ್ದಾರಿ ತಗೊಬೇಕು, ಮಾಡಬೇಕು. ಸರ್ ಇದು ವಾರಕ್ಕೊಂದ್ಸಲ ಕೀಳಬೇಕು. ವಾರಕ್ಕೊಂದ್ಸಲ ಕಿತ್ತಾಗ ಮಾತ್ರ ಕಾಯಿ ಬಲ್ತಿರ್ತದೆ. ಒಂದು 50 ಗ್ರಾಮ್ ಮಿನಿಮಮ್ 40 ಗ್ರಾಮ್ 50 ಗ್ರಾಮ್ ಬರಬೇಕು ಒಂದು ಕಾಯಿ. 40-50 ಗ್ರಾಮ್ ಬಂದಾಗ ನಮ್ಗೆ ಕಾಯಿ ತೂಕ ಬರೋದು, ಮಾರ್ಕೆಟಿಂಗ್ ಚೆನ್ನಾಗಿ ಹೋಗೋದು. ಈ ಎಳಸು ತಗೊಂಡೋದ್ರೆ ಈಗ ಒಂದು ಕಾಯಿ 50 ಗ್ರಾಮ್ ಬಂದರೆ ನಮ್ಗೆ ಟನ್ನೇಜ್ಗಳೆಲ್ಲ ಏಕೆ ಬರ್ತವೆ. 50 ಗ್ರಾಮ್ 40 ಗ್ರಾಮ್ ಬರೋ ಗಂಟೆ ನಾವು ಕಾಯಿ ಕೀಳಬಾರ್ದು. ಅದು ಗೊತ್ತಾಗ್ತದೆ ನಮಗೆ. ವೈಟ್ ಬರ್ತದೆ ಕಾಯಿ, ಬಲ್ತಂಗೆ ಕಾಣಿಸ್ತದೆ. ಎಳಸು ಕಿತ್ತುಬಿಟ್ರೆ ಏನಾಗ್ತದೆ ಅಂದರೆ ತೂಕ ಬರೋಲ್ಲ, ಮಾರ್ಕೆಟಿಂಗು ಅಷ್ಟು ಚೆನ್ನಾಗಿ ಹೋಗೋದು ಇಲ್ಲ. ಬಲಿಬೇಕು ಕಾಯಿ. ನೀವು ಬಲಿಯಾಗಿ ಬಿಟ್ರೆ ಅಂದರೆ ಇದೇನೇ ಮಾಡಲಿ ವಾರಕ್ಕೊಂದ್ಸಲ ಕೀಳಬೇಕಷ್ಟೆ. ಈ ಭಾನುವಾರ ಕಿತ್ತರೆ ನೆಕ್ಸ್ಟ್ ಭಾನುವಾರನೇ ಕೀಳಬೇಕು. ಅದು ಎಷ್ಟನ್ನ ಇರಲಿ, ಕಿತ್ತು ಖಾಲಿ ಮಾಡಬೇಕು. ಬಲ್ತಷ್ಟು ನಮ್ಗೆ ಲಾಭ. ತಿಂಗಳಿಗೆ ಒಂದು 5 ಸಲ ಕೀಳ್ಬೋದು ಅಷ್ಟೇ, 5 ಕ್ರಾಪು. ಆ ಕ್ರಾಪಲ್ಲಿ ಇವಾಗ 7,000 ಗಿಡ
ಕನಿಷ್ಠ ಅಂದ್ರೂ 7,000 ಗಿಡಕ್ಕೂ ನಾನು ಇವಾಗ ಒಂದೊಂದು ಗಿಡಕ್ಕೆ ಒಂದೊಂದು ಕೆ ಜಿ ಅಂದ್ರೂ 7,000 ಕೆ ಜಿ ಬರ್ತದೆ. ಒಂದೊಂದು ಗಿಡಕ್ಕೆ 2 ಕೆ ಜಿ ಕುತ್ಕೊಬೋದು, 3 ಕೆ ಜಿ ಕಿತ್ಕೊಬೋದು ಒಂದೊಂದು ಕ್ರಾಪಲ್ಲಿ. ಗೊತ್ತಾಗಲ್ಲ ಅದು. ಇವತ್ತು 7,000 ಕೆ ಜಿ ಬಂತು, ನೆಕ್ಸ್ಟ್ ಕ್ರಾಪಲ್ಲಿ 14 ಕೆ ಜಿ ಬಂತು, 14,000 ಕೆ ಜಿ ಬಂತು, ಇನ್ನು ನೆಕ್ಸ್ಟ್ ಟೈಮಲ್ಲಿ 20,000 ಕೆ ಜಿ ಬಂತು. ಅದು ಗೊತ್ತಾಗಲ್ಲ ಬಜ್ಜಿನಲ್ಲಿ ಏನಾಗ್ತದೆ ಅಂತೇಳಿ. ಗಿಡ ಡೆವಲಪ್ ಆದಷ್ಟು ಕಾಯಿ ಜಾಸ್ತಿ ಬರ್ತದೆ. ಗಿಡ ಡೆವಲಪ್ ಆಗಬೇಕು. ಗಿಡ ಡೆವಲಪ್ ಆದ್ರೇ ಕಾಯಿ ಜಾಸ್ತಿ ಬರೋದು. ಇದು ಚೆನ್ನಾಗಿ ನೋಡ್ಕೊಂಡ್ರೆ 1 ವರ್ಷ ಕ್ರಾಪ್ ಕೊಡ್ತದೆ. 1 ವರ್ಷ 1 ವರ್ಷ ಈ ಡಿಸೆಂಬರ್ನಿಂದ ನೆಕ್ಸ್ಟ್ ಡಿಸೆಂಬರ್ ಗಂಟೆ ಬರ್ತದೆ. ಬೇಕಾದ್ರೆ ಪ್ರತಿ ವಾರನೂ ಮಡಗಬೇಕಷ್ಟೇ. ಟ್ರಿಪ್ಸ್ ಬೀಳ್ದಿರಾ, ಬೂದಿ ಬೀಳ್ದಿರಾ ನೋಡ್ಕೊಬೇಕು. ಬೂದಿ ಬಿದ್ದರೆ ಎಲ್ಲೆಲ್ಲ ಉದುರೋಗ್ಬಿಡ್ತದೆ. ಟ್ರಿಪ್ಸ್ ಬೀಳ್ದಿರಾ ನೋಡ್ಕೊಬೇಕು. ಈ ಗಿಡ ಇಷ್ಟೇನಾ ಬೆಳೆಯೋದು? ಇಲ್ಲ, ಸುಮಾರು 5 ಅಡಿ ಬೆಳೆಯುತ್ತೆ. 5 ಅಡಿ ಬೆಳೆಯುತ್ತೆ. ಇಲ್ಲೇ APMC ನಮ್ಮ ಚಿಕ್ಕಬಳ್ಳಾಪುರ ಮಾರ್ಕೆಟ್ಗೆ ಹಾಕ್ತೀವಿ. ಆಮೇಲೆ ಬೆಂಗಳೂರು ಸಿಟಿ ಮಾರ್ಕೆಟ್ಗೆ ಹಾಕ್ತೀವಿ. ಚೆನ್ನಾಗಿ ಅಲ್ಲಿ ಹೋಗ್ತದೆ ರೇಟು. ಎಲ್ಲ ಪಾರ್ಸಲ್ ಗಿರಾಕಿ, ತಮಿಳ್ನಾಡು, ಆಂಧ್ರ, ಚೆನ್ನೈ ಈ ಕಡೆ ಎಲ್ಲ ಬರ್ತಾರೆ. ಎಲ್ಲ ನಮ್ಮ ಲೋಕಲ್ ಗಿರಾಕಿ ಚೆನ್ನಾಗಿ ತಗೊಂಡೋಗ್ತಾರೆ. ಎಲ್ಲ ಡ್ರಿಪ್ಪಲ್ಲಿ ಇಲ್ಲ, ಡೈಲಿ ಒಂದು 2 ಅವರ್ 1 ಅವರನ್ನ ಬಿಡ್ತಾ ಇರ್ಬೇಕು ದಿನ. ಈ ಬೇಸಿಗೆ ಅಲ್ಲ, ನಾವು ಪೇಪರ್ ಓಪನ್ ಮಾಡಿದ್ವಿ. ಪೇಪರ್ ಇದ್ದರೆ ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಆಗೋದು. ನಾವು ಹಳೆ ಬೆಡ್ಗಳಿಗೆ ನಾವು ಮಾಡಿರೋದು. ನಾನು ಹೋದ್ಸಲ ಹಳೆ ಬೆಡ್ಗೆ ಮಾಡಿದ್ದು, ಟೊಮೊಟೊ ಕಿತ್ಕೊಂಡು ಬಜ್ಜಿ ಮಾಡಿದ್ದು. ಒಳ್ಳೆ ಇಳುವರಿ ಬಂತು. ಹೊಸ ಬೆಡ್ ಮಾಡಿಬಿಟ್ರೆ ಇನ್ನೂ ಚೆನ್ನಾಗಿ ಬರ್ತದೆ. ಈ ಟ್ರಿಪ್ಸ್ದೇ ಬಾಧೆ, ಸಿಕ್ಕಾಪಟ್ಟೆ ಇಳುವರಿ ಬರ್ತದೆ. ಟ್ರಿಪ್ಸ್ ಒಂದು ನಾವು ಕಂಟ್ರೋಲ್ ತಗೊಂಬಂದ್ಬಿಟ್ರೆ ಒಳ್ಳೆ ಇಳುವರಿ ಬರ್ತದೆ. ಲಾಸ್ಟ್ ಸಾರಿ ನೀವು 6,000 ಗಿಡ ಹಾಕಿದ್ರಿ, ಎಷ್ಟು ಬಂತಣ್ಣ ಪ್ರಾಫಿಟ್ ಟೋಟಲ್ ಆಗಿ? ಪ್ರಾಫಿಟ್ಟು ಬಂದಿತ್ತು. ಅದು 6 ತಿಂಗಳು ಕೊಯ್ದ್ವಿ. ನಮಗೆ ಬೇಸತ್ತಾಗಿ ಬಿಟ್ಬಿಟ್ವಿ. ರೇಟ್ ಇತ್ತು, ಏನು ಕಿತ್ತು ಆಮೇಲೆ ಸ್ವಲ್ಪ ಬಿಡಪ್ಪ, ಏನೋ ದೇವ್ರು ಕೊಟ್ಟನು, ಕಿತ್ತಾಗಬೇಕು ಅಂತ ಇದ್ದಿದ್ದು ಆ ಬೆಳೆನ ನಾನು. 1 ತಿಂಗಳಾದ್ರೂ ಏನು ಡೆವಲಪ್ಮೆಂಟ್ ಇಲ್ಲ, ಏನೂ ಇಲ್ಲ. 3 ಸಲ ಹೋದೆ ತೋಟದ ಹತ್ರ, ಕಿತ್ಬಿಡೋಣ, ಆಚೆ ಬಿಸಾಕಿ ಬಿಡೋಣ, ಬೇರೆ ಬೆಳೆ ಏನೋ ಇಡೋಣ ಅಂತ. ಯಾಕೋ ದೇವರು ಮನ್ಸು ಕೊಳ್ಳಿಲ್ಲ. ಆಮೇಲೆ ಅವನು ಔಷಧಿ ಅಂಗಡಿಗಳೊಂದು ಕರೆಸ್ದೆ, ಏನಪ್ಪ ಇದು ಆತದೋ ಓದ್ತದೋ ಅನ್ನೋದನ್ನು. ಇಲ್ಲ, ಇರೋಣ, 1 ಕೋಟ 2 ಕೋಟ ಮಾಡಿ ನೋಡು, ಚೇತರಿಸ್ಕೊಂಡ್ರೆ ಆಮೇಲೆ ಡೆವಲಪ್ಮೆಂಟ್ ಮಾಡೋಣ ಅಂತ ಮಾಡಿದ್ವಿ. ಟ್ರೈ ಮಾಡಿದ್ವಿ, ಕ್ಷಮೆ ತಗೊಂಡ್ವಿ. ಆಯಿತು ದೇವರು ಅದರಲ್ಲಿ ಕಾಪಾಡ್ದ. ಒಳ್ಳೆ ಬೆಳೆ ಬಂತು, ಒಳ್ಳೆ ಕ್ರಾಪ್ ಬಂತು, ಒಳ್ಳೆ ರೇಟು ಸಿಕ್ತು. ಒಂದು 20-22 ಲಕ್ಷ ಕಾಸಾಗಿತ್ತು ಒಂದು 6,000 ಗಿಡಕ್ಕೆ. 6 ತಿಂಗಳಂದರೆ ರೇಟು ಸಿಗೋದು. ಇಳುವರಿ ಒಂದೇ ಸಲ ಬಂದುಬಿಟ್ರೆ ಕಾಸು ಆಗಿಬಿಡ್ತದೆ. ಏರುಪೇರು ಆಗ್ತಾ ಇರ್ತದೆ ರೇಟ್ಗಳು. ಈ ವಾರ 20 ರೂಪಾಯಿ ಹೋದ್ರೆ ನೆಕ್ಸ್ಟ್ ವಾರ 40 ರೂಪಾಯಿ ಹೋಗ್ಬೋದು. ನೋಡಿರೋರಿಲ್ಲ, ಇಲ್ಲ 10 ರೂಪಾಯಿಗೆ ಬರ್ಬೋದು. ಅಂದರೆ ಬೆಳೆ ಮಾತ್ರ ನಾವು ರೇಟ್ ಇಲ್ಲ ಅಂತ ಕಂಡಮ್ ಮಾಡೋಂಗೇ ಇಲ್ಲ. ಬೆಳೆ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮನ್ನು ಅದು ಸಾಕ್ತದೆ. ಗಿಡ ಮಾಡಬೇಕು ಫಸ್ಟ್. ಈ ಬಜ್ಜಿ ಎಲ್ಲ ಗಿಡ ಮಾಡಿಬಿಟ್ರೆ ಎಲ್ಲಿ ಎಷ್ಟು ಬಿಡ್ತದೆ ಅಂತ ಹೇಳೋಕೆ ಐಡಿಯಾನೇ ಸಿಕ್ಕಲ್ಲ. ನೋಡ್ಕೊಬೇಕು. ಈ ಗಿಡ ನೀವೆಲ್ಲಿ ತಂದಿರೋಣ? ಇದೆಲ್ಲ ನರ್ಸರಿನಲ್ಲಿ ಏನು ನಮ್ಮ ನರ್ಸರಿ ನಮ್ಮ ಲೋಕಲಲ್ಲೇ ಬಿಡ್ತಾರೆ. ಅಂದರೆ ಅವ್ರು ಎಲ್ಲೇ ಬೀಳಿ ಈ ಯಕೋನಿ ಅನ್ನೋ ಬಿತ್ತನೆ ತಗೊಂಬಂದು ಉಣ್ಬೇಕು. ಯಕೋನಿ ಅದೇ ಬೆಟ್ರು. ಮಾರ್ಕೆಟಿಂಗು ಚೆನ್ನಾಗಿರೋದು ಅದೇ. ಆಮೇಲೆ ಟೇಸ್ಟು ಹಂಗೆ ಇರ್ತದೆ ತಿನ್ನೋದಕ್ಕೆ ಎಲ್ಲ. ಯಕೋನಿ ಅಂತ ಆ ಕಂಪ್ನಿ. ಯಕೋನಿ ಅದು ನಾರು ಬಂದು 2.25 ರೂಪಾಯಿ. ಒಂದು ನಾರು ಬಂದು 2.25 ರೂಪಾಯಿ ಬೀಳ್ತದೆ.